ಫುಲ್ ಬಿಟ್ಟಿನಿ ಗೈಸ್ ಮಾಡ್ಕೊಂಡು ಬೆಳಕ್ ಸಿಗ್ತಿ ನೋಡೋದಾಗಲ್ಲ ನನಗೆ. ಆದರೂ ವಿಯರ್ಡ್ ಫುಡ್ನ ಟೇಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹಿಪ್ಪು ಚಾನು ಸ್ವೀಟ್ ಇರ್ತದ, ಈ ಗುಲಾಬ್ ಜಾಮೂನು ಸ್ವೀಟ್ ಇರ್ತದ ಅಲ್ಲ. ವಿಯರ್ಡ್ ಫುಡ್ ಈಟಿಂಗ್ ಚಾಲೆಂಜ್. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೇ ಒಂದು ಕ್ರೇಜಿ ಆಗಿರೋ ಒಂದು ಚಾಲೆಂಜ್ ತಗೊಂಡು. ಏನು ಚಾಲೆಂಜ್ ಅಪ್ಪ ಅಂತಂದು ನಿಮಗೆ ಕಮ್ಮಿ ಟೈಟಲ್ ಗೊತ್ತಾಗಿರ್ತದ. ಬಟ್ ಪಾಪ ಈ ಮುಗ್ಧ ಹುಡುಗಿ ಗೊತ್ತಿಲ್ಲ ಇನ್ನು ಏನು ಚಾಲೆಂಜ್ ಮಾಡಕತ್ತೀನಿ ಅನ್ನೋದು. ನನ್ನ ಮೈಂಡ್ ಒಳಗೆ ಒಮ್ಮೆ ತೆರೆಯಾಗ ಬಂದೊಳಗೆ ಹಂಗೆ ಮಾಡಕ್ಕೆ ಶುರು ಮಾಡಿಬಿಡ್ತೀನಿ ನಾನು. ಇವ್ರಿಗೆ ಹೇಳಿಲ್ಲದು ಏನು ಮಾಡಕತ್ತೀನಿ ಅನ್ನೋದು. ಇವಾಗ ಇವರಿಗೆ ಹೇಳ್ತೀನಿ. ಇವತ್ತು ನಾವು ಮಾಡ್ತಾ ಇರೋ ಚಾಲೆಂಜ್ ಏನಪ್ಪ ಅಂದರೆ ವಿಯರ್ಡ್ ಫುಡ್ ಈಟಿಂಗ್ ಚಾಲೆಂಜ್. ಗೈಸ್ ಏನಪ್ಪ ಅಂದ್ರೆ ವಿಯರ್ಡ್ ಫುಡ್ ಈಟಿಂಗ್ ಚಾಲೆಂಜ್ ಅಂದ್ರೆ ವಿಯರ್ಡ್ ಆಗಿರೋ ಫುಡ್, ನಾರ್ಮಲ್ ಆಗಿ ಫುಡ್ ತಿಂತೀವಿ ನಾವು, ನಾರ್ಮಲ್ ಆಗಿರೋ ಸ್ವಲ್ಪ ವಿಯರ್ಡ್ ಫುಡ್ಗಳು ಅಂದ್ರೆ ಸದಾ ನಾರ್ಮಲ್ ಮ್ಯಾಗಿ ತಿಂದಿರ್ತೀನಿ, ಅದನ್ನೇ ನಾವು ಚಾಕ್ಲೇಟ್ ಹಾಕಿ ಮ್ಯಾಗಿ ಮಾಡೋದು. ಚಾಕ್ಲೇಟ್ ಮ್ಯಾಗಿ ನಾರ್ಮಲ್ ಪಾನಿಪುರಿ ತಿಂದಿರ್ತೀರಿ, ಐಸ್ ಕ್ರೀಮ್ ಪಾನಿಪುರಿ ತಿನ್ನೋದು. ಕ್ಯಾಮ್ರಾಮನ್ ಇವ್ರು ಇವತ್ತು ಇದು ವಿಯರ್ಡ್ ಫುಡ್ ಈಟಿಂಗ್ ಚಾಲೆಂಜ್ ಇವ್ರು ಮಾಡ್ತಾರ, ನಾ ಕ್ಯಾಮ್ರಾಮನ್. ಎಲ್ಲದಕ್ಕೂ ನನಗೆ ತಗೊಂಡೇ ಮಾಡ್ತೀನಿ ಅಂತಾರ ಗೈಸ್. ನಾವ್ ಅಲ್ಲ ಗೈಸ್, ಇದಕ್ಕೆ ಮಾತ್ರ ಮೇನ್ ಇವ್ರಿಗೆ ತಗೋತೀನಿ, ಮೇನ್ ಇರಬೇಕು ಇದಕ್ಕೆ ಗೈಸ್. ಮತ್ತೆ ಇನ್ನೊಂದು ಗೈಸ್ ನನಗೆ ತಿನ್ನೋದಾಗಲ್ಲ ಗೈಸ್, ಆ ತರ ಎಲ್ಲ ಸುಮ್ಮನೆ ನನಗೆ ಇದು ಮಾಡ್ತೀನಿ ಗೈಸ್. ನಾನು 4 ಫುಡ್ಡನ್ನು ಸರ್ಚ್ ಮಾಡ್ಕೊಂಡಿನಿ, ಸ್ವಲ್ಪ ವೈರಲ್ ಇರ್ತಾವೆ ಅಂಥವು. ಅವು 4 ಫುಡ್ಗಳು, 2 ಫುಡ್ ಅಂತ ಹೇಳಿನಿ, ಇನ್ನೂ 2 ಫುಡ್ ಯಾವ್ಯಾವ ಅನ್ನೋದು ನಿಮಗೆ ಹೋಗ್ತಾ ಗೊತ್ತಾಗುತ್ತಾ. ಲೆಟ್ಸ್ ಗೋ ಗೈಸ್, ಶುರು ಮಾಡುವ ವ್ಲಾಗ್ ಅನ್ನ. ಎಸಿ ಬರೋದು ತಿನ್ನಿಸ್ತೀನಿ ಬೇಕಂತ ಹೇಳಿದ್ರೆ ಬನ್ನಿ ಗೈಸ್, ಶುರು ಮಾಡುವ ವ್ಲಾಗ್ ಅನ್ನ. ನೀವು ನೋಡುವಂತ ವಿಯರ್ಡ್ ಆಗಿರೋ ಫುಡ್ ನ ತಿಂದು ನಮ್ಮ ರಿಯಾಕ್ಷನ್ ಅಂಡ್ ಇವರ ರಿಯಾಕ್ಷನ್ ಯಾವ ತರ ಇರುತ್ತೆ ನನಗತ್ರ ಹೋಗದೇ ಇಲ್ಲ ಅಂತ ಹೊಟ್ಟೆ ಹೋಗಲ್ಲ ಗೈಸ್ ನನಗೆ. ಆಮೇಲೆ ಎಸ್ಕೊಂಡ್ಬಿಡ್ತೀನಿ, ಏನು ತಿನ್ಲಾರ್ದಂಗ ಆಗ್ಬಿಡ್ತದ ಗೈಸ್ ನಂಗೆ ನಿಜ ಹೇಳ್ಬೇಕಂದ್ರೆ. ಬನ್ನಿ ಗೈಸ್ ಹೋಗುವ, ಇವ್ರು ಮಾತು ಕೇಳ್ಕೊತಾರ ಇಲ್ಲೇ ಕುಂದ್ರಬೇಕಾಗುತ್ತಾ. ನಾ ಕ್ಯಾಮ್ರಾಮನ್ ಏನಿಲ್ಲ ಗೈಸ್, ಪಟಾಕ್ಸಿ ಹೋಗ್ಬಿಟ್ಟು ವಿಯರ್ಡ್ ಫುಡ್ನ ಎಂಜಾಯ್ ಮಾಡುವಂತ, ಎಂಜಾಯ್ ಅಲ್ಲ ಟೇಸ್ಟ್ ಮಾಡುವಂತ, ಅದರದ್ದು ಹಾನೆಸ್ಟ್ ಆಗಿ ರಿವ್ಯೂ ಕೊಡ್ತೈತ. ಬೆಸ್ಟ್ ಅನ್ಸುತ್ತೆ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀವಿ. ನೋಡುವ ನೋಡೋಣ ಬನ್ನಿ, ಲೆಟ್ಸ್ ಟ್ರೈ. ಗೈಸ್ ಹೊರಗಡೆ ಹೋಗಿ ವಿಯರ್ಡ್ ಫುಡ್ ಈಟಿಂಗ್ ಚಾಲೆಂಜ್ ಮಾಡ್ಬೇಕಂತ ಮಾಡಿದ್ವಿ. ಬಟ್ ನಮ್ಮ ಸೈಡ್ ಎಲ್ಲ ಆ ಥರ ಮಾಡಲ್ಲ, ಅಂಗಡಿಯವರು ಮಾಡಲ್ಲ, ಆ್ಯಂಡ್ ತಿನ್ನೋರಂತೂ ಇಲ್ಲೇ ಇಲ್ಲ. ಸೊ ನಾವು ಮಾಡಂದ್ರೂ ಮಾಡಲ್ಲ ಅಲ್ಲಿ. ಅದಕ್ಕೆ ಅಲ್ಲಿ ಮಾಡ್ಕೊತಿಂದ್ರೆ ತಪ್ಪ ಅಂತ ಹೇಳಕ್ಕೆ ಸೀದಾ ಮನೆಗೆ ಬಂದು ನಾವೇ ಏನಂತಾರೆ ಅದಕ್ಕೆ ಅಲ್ಲ, ನಾವೇ ಅದಕ್ಕೆ ತಯಾರು ಮಾಡಿ ನಾವೇ ತಿನ್ನೋದು, ನಾವೇ ತಯಾರು ಮಾಡ್ತೀವಿ. ಈಗ ಇಲ್ಲಪ್ಪ 2 ಪ್ಲೇಟ್ ಇಷ್ಟು ಗೈಸ್ ಏನಿಲ್ಲ, ಇಬ್ಬರು ರೆಡಿ ಮಾಡೋದು ಇಬ್ಬರು ತಿನ್ನೋದು. ವಿಯರ್ಡ್ ಫುಡ್ ಈಟಿಂಗ್ ಚಾಲೆಂಜ್. ಟೇಸ್ಟ್ ಯಾರಿಗೆ ಚೆಂದ ಅನಿಸ್ತದ ಅವ್ರು ಚೆಂದ ಅನಿಸ್ತದ. ಫಸ್ಟ್ ಏನು ತಿಂತೀವಿ ಅಂದ್ರೆ ಫಸ್ಟ್ ಈಗ ಹೇಳಲ್ಲ, ಯಾಕೆ ಹೇಳ್ಬೇಕು ನಾವು ಹೇಳಲ್ಲ. ಪಟ ಶುರು ಮಾಡುವ. ನಾವು ಹೊರಗಡೆ ಮಾಡ್ಬೇಕಂತ ನಂದು ಪ್ಲ್ಯಾನ್ ಭಾಳ ಇತ್ತು. ಫಸ್ಟ್ ಆಫ್ ಆಲ್ ನಮ್ಮ ಶಿಲ್ಪ ಏನಂದ್ರೆ ಈ ಕಡೆ ಸೈಡ್ ಯಾರು ಮಾಡಲ್ಲ, ಸುಮ್ಮನೆ ಯಾಕೆ ಅಲ್ಲಿ ಕೇಳಿ ಅಸಹ್ಯ ಆತಿ, ಸುಮ್ಮ ನಾನೇ ಮನೆ ಮಾಡ್ಕೊಡ್ತೀನಿ ಬಾ ತಿನ್ನ. ಮತ್ತಿಬ್ರು ಅಂತ ಹೇಳಿಲ್ಲ, ತಿನ್ನಕ್ಕೆ
ಅಂತ ಹೇಳೀನಿ. ಮನೆಗೆ ಮಾಡಿಕೊಡ್ತೀನಿ ಅಂತ ತಿನ್ನಮ್ಮಂತ ಬಾ ಅಂದಾರ. ಸೊ ನಮ್ಮ ಹೆಂಡ್ತಿ ಇಷ್ಟು ಮಾಡಿಕೊಡ್ತೀನಿ ರೆಡಿ ಬಾ ಅಂದ ಮತ್ತು ನಾ ಹೆಂಗೆ ಬಿಡಲಿಲ್ಲ ರೀ. ಅದಕ್ಕೆ ಚಲೋ ಆಯ್ತು. ತೀರಾ ಅಲ್ಲಿ ಹೊರಗಡೆ ಇನ್ಸರ್ಟ್ನ ಆಗಲ್ಲ ನನಗೆ. ಹೋಗ್ಯಾರೆ ಗುಲಾಬ್ ಜಾಮ್ ಚಹಾ ಕೊಡಂದ್ರೆ ಹಂಗೆ ನಮ್ಮ ಕಡೆ ಚಹಾ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಜನಕ್ಕೆ. ಚಹಾ ಲವರ್ಸ್ಗಳು ಸಿಕ್ಕಾಪಟ್ಟೆ ಜನ ಅದ. ನಾವು ಈ ಗುಲಾಬ್ ಜಾಮ್ ಚಹಾ ಕೊಡ್ರಿ ಅಂದಂದ್ರೆ ಚಾಕ್ಲೇಟ್ ಮ್ಯಾಗಿ ಮತ್ತು ಹಾಗೆ. ಸೊ ಅದಕ್ಕೆ ಇಲ್ಲೇ ಮನೆಗೆ ಮಾಡ್ಕೊಂಡ್ರಾಯ್ತು ತಲೆಗೆ ಅಂದ್ಕೊಂಡು ಬಂದೀವಿ ಡೈರೆಕ್ಟ್ ಮನೆಗೆ. ಡೈರೆಕ್ಟ್ ಫಸ್ಟ್ ಇವಾಗ ಶುರು ಮಾಡ್ತೀವಿ. ಫಸ್ಟ್ ಏನು ಮಾಡ್ತೀವಿ ಅನ್ನೋದು ಇವಾಗ ನಾನು ಒಂದು ಜಂಪ್ ಹಾಕಿ ಡೈರೆಕ್ಟ್ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಇವಾಗ ಬನ್ನಿ 1 2 3 ಗೈಸ್ ಬಿದ್ದೆ ಹೋಗ್ತಿದ್ದೀನಿ ಗೈಸ್. ಇವಾಗ ಐತಲ್ಲ ಫಸ್ಟ್ ನಾವೇನು ಮಾಡ್ತಾಯಿದ್ದೀವಿ ಅಂದ್ರೆ ಚಾಯ್ ಗೋಲ್ಗುಮಜೆ ಬರ್ತಪ್ಪ. ನಮ್ಗೆ ಗುಲಾಬ್ ಜಾಮೂನ್ ಅಲ್ಲಾಗೆ ಬರ್ರಿ ನಿಜ ಆಗ್ಬೇಕು. ನಮ್ಮ ಬರೇ ಗೋಲ್ಗುಮಜೆ ಬರ್ತಾವೆ. ನಮ್ಮ ಗೋಲ್ಗುಮಜ್ ಅಂತ ಬರ್ತಪ್ಪ. ಯಾವಾಗ ಗುಲಾಬ್ ಜಾಮೂನ್ ಚಾಯ್ ಕುಡಿಯೋ ಸಮಯ ಇವಾಗ. ಗುಲಾಬ್ ಜಾಮೂನ್ ಚಾಯ್ನ ನಮ್ಮ ಶಿಲ್ಪ ಅವರು ಮಾಡ್ತಾ ಇದ್ದಾರೆ. ಫಸ್ಟಾಗಿ ಕರೆಕ್ಟ್ ಚಾಯ್ ಮಾಡ್ತಾರೆ. ಆಮೇಲೆ ಅದೆಲ್ಲ ಅದು ಸರ್ವ್ ಮಾಡೋದ್ರೊಳಗೆ ಅದು ಮೇನ್ ಮ್ಯಾಟ್ರ್ ಅದು. ಅಲ್ಲಿ ತೋರಿಸ್ತಾರೆ ಇದೀಗ. ನೀವು ರೆಡಿ ಇದ್ದೀರಿ? ಆರ್ ಯು ರೆಡಿ? ಗೈಸ್ ಏನೇನೋ ಮಾಡ್ತಾರಂತ ನಾವು ನೋಡಮ್ ಏನ್ ನಮ್ಮ ಕೈಲಿ ಆಗಲ್ಲ ಅಂತ ಅನ್ಕೊಂಡಾರ. ನೋಡಿ ನಾನು ಮಾಡಿ ನಿನ್ನ ಕೈಲಿ ಆಗಲ್ಲ ನಾ ಹೇಳಿಲ್ಲ. ಚಾಲೆಂಜ್ ತೊಗೊಂಡಿನಿ, ಚಾಲೆಂಜ್ ಮಾಡಾಕತ್ತೀವಿ, ಮಾಡೇ ಬೇಕು. ನೀ ಬೇಡ ಅಂದ್ರೆ ಬಿಡೋದಿಲ್ಲ. ಚಾಲೆಂಜ್ ನೀವು ಒಬ್ಬ ತಗೋಬೇಕಿತ್ತು, ನನಗೆ ತಗೊಂಡಿದ್ದೀನಿ. ಗಂಡನ ಇದ್ರೊಳಗೆ ಅರ್ಧ ಪಾಲು ಇರುತ್ತೆ ಹೆಂಡತಿಗೆ. ಕಷ್ಟನೇ ಇರ್ಲಕ್ಕ ಸುಖನೇ ಇರಕ್ಕ. ಅದು ಒಳ್ಳೆ ಫುಡ್ ಇರ್ಲಕ್ಕ ವಿಯರ್ ಫುಡ್ ಇರ್ಲಕ್ಕ ಹೆಂಡತಿ ಅರ್ಧ ಪಾಲು ಇದ್ದಿದೆ. ಏನಂತಾರೆ ತಪ್ಪಾದ ಕರೆಯೋದ ನೀವೇ ಹೇಳ್ರಿ ಕಾಮೆಂಟ್ ಆಗಲ್ಲ. ಮನಿ ಫಟ ಚಾ ಮಾಡಿ ಬರೀ ಫಟ ಚಾ ಮಾಡು. ಚಾ ಮಾಡಿಂದ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ ಗೈಸ್. ನಮ್ಮ ಶಿಲ್ಪಾಗ ಚಾನೇ ಮಾಡಕ್ ಬರಲ್ಲ ನೋಡ್ರಿ. ಹಾಲು ಸಿಗಿದ್ರೆ ಚಾ ಮಾಡ್ತೀನಿ ಗೈಸ್. ಹಾಲು ತಗೊಂಡ್ಬಂದಿದ್ರು ಬಟ್ ಅದು ಚಾದಾಗ ಹಾಕೋಣ ಹಾಲ ಬ್ಲ್ಯಾಕ್ ಟೀನೇ ಮಾಡಂದಿನಿ. ಸೊ ಏನು ಮಾಡೋಕ್ಕಾಗಲ್ಲ. ಮತ್ತೊಂದು ಸರ್ತಿ ಇಲ್ಲಿ ಹೋಗಿ ತೊಗೊಂಬರ್ಬೇಕು. ನಾ ಇವಾಗ ಹೋಗಿ ಬಂದಿದ್ದೆ ದೊಡ್ಡದಾಗ. ನಾನು ನಿಜ ಹೇಳ್ಬೇಕಂದ್ರೆ ನಮ್ಮ ಸ್ವೀಟಿ ಹೊತ್ತರಾಕತ್ತಾಳ, ಶಿಲ್ಪ ಕರೆದ್ರೆ ಬರ್ತಾಳೆ ಗೈಸ್. ಇವಾಗ ಬ್ಲ್ಯಾಕ್ ಟೀಯಿಂದನೇ ಮಾಡ್ತೀವಿ. ಬ್ಲ್ಯಾಕ್ ಟೀ ವರ್ಸಸ್ ಬ್ಲ್ಯಾಕ್ ಜಾಮೂನ್ ಬರಲಿಲ್ಲ. ಬ್ಲ್ಯಾಕ್ ಟೀ ವರ್ಸಸ್ ಬ್ಲ್ಯಾಕ್ ಜಾಮೂನ. ಬನ್ನಿ ಗೈಸ್ ಶುರು ಮಾಡುವ. ತೋರಿಸ್ತೀನಿ ಬನ್ನಿ ನಿಮಗೆ. ಚಹಾ ಹಾಕ್ಯಾರಲಿ. ಈಗ ಚಹಾ ಒಳಗಡೆ ಜಾಮೂನ್ ಹಾಕ್ಬೇಕು ಗೈಸ್. ಇವಾಗ ನೋಡ್ರಿ ಇಲ್ಲಿ ಬ್ಲ್ಯಾಕ್ ಟೀ ರೆಡಿ ಆಗ್ಯಾವ. ತೋರ್ಸಲ್ಲಿ ಬ್ಲ್ಯಾಕ್ ಟೀ ರೆಡಿ ಆಗ್ಯಾವ 2. ಅದರೊಳಗಡೆ ಬ್ಲ್ಯಾಕ್ ಜಾಮೂನ್ ಹಾಕುವ ಸಮಯ ಗೈಸ್. ನಾವು ಹೋಗಿ ಚಹಾ ಅಂಗಡಿ ಒಳಗೆ ಹೋಗಿ ಕೇಳ್ಬೇಕಂತ ಅಂದ್ಕೊಂಡಿದ್ದೆ. ಅಂದರೆ ಕೆಳಗೇನು ಜಸ್ಟ್ ನಾರ್ಮಲ್ ಗುಲಾಬ್ ಜಾಮೂನ್ ಚಹಾ ಸಿಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಸುಮ್ಮನೆ ಕಸ ಅದು ಇನ್ಸರ್ಟ್ ಯಾಕೆ ಮಾಡ್ಕೊಳ್ಳಿ ಅಂತೇಳಿ. ಇನ್ಸರ್ಟ್ ಆಗೋದ ಇರಲಿ ಮಾಡಿ ಕೊಡಲ್ಲ. ಕೊಡೋದೊಂದು ಚಹಾ ಒಳಗಡೆ ಐತ್ರಿ ಕಿಲೋಡಿ ಇಪ್ಪು. ನಾವು ಮಾಡೋದು ಒಂದು ಕೆಲಸ ಇದ್ದಿರಿ ನೋಡಿ ಗೈಸ್. ಬರೇ ಹಿಂಗೆ ನೋಡಿ ಗೈಸ್. ಚಹಾ ಚೆಲ್ಲ ಆಗ್ತದ. ಆಹಾ ಇಲ್ಲ ನೋಡಿ ಗೈಸ್ ಒಳಗೆ ಹೆಂಗೆ ಕಾಣಕತ್ತಾವ ಗೈಸ್. ಜಾಮೂನ್ ನೋಡ್ರಿ ಒಳಗಡೆ. ವಿಯರ್ಡ್ ಫುಡ್ ಈಟಿಂಗ್ ಚಾಲೆಂಜ್ ಒಳಗಡೆ ಫಸ್ಟ್ನೇದು ನಾವು ವಿಯರ್ಡ್ ಆಗಿರೋದು ಟ್ರೈ ಮಾಡ್ತಾ ಇರೋದು. ನಾನು ಒಬ್ಬನೇ ಟ್ರೈ ಮಾಡಲ್ಲ, ನಿಮ್ಗೆ ಗೊತ್ತಿದ್ದೀನಿ. ನನಗೆ ತಗೊಂಡು ಶಿಲ್ಪ ಅವ್ರನ್ನ ಅದಾರ. ಶಿಲ್ಪ ಅವರು ನಾವಿಬ್ಬರು ಕುಡಿಕೆ ಟೇಸ್ಟ್ ಮಾಡ್ತೀವಿ. ತೋರಿಸ್ತೀನಿ ನಿಮಗೆ ನೋಡ್ರಿ. ಅದ್ರ ಒಳಗಡೆ ಸ್ಪೂನ್ ಇರಬೇಕು. ಚುಚ್ಚು ಮಾಡಕತ್ತಿ ಕ್ರೇಜಿ ಅವ್ರೆ. ನಿಮ್ದು ಇನ್ನೊಂದು ಏನು ಗೊತ್ತು? ನಿಮ್ಮ ಮುಖದ್ಕಿಂತ ನಿಮ್ಮ ಹೇರ್ಸೇ ಭಾಳ ಕಾಣಕತ್ತಾವ. ಎಸ್ ಗೈಸ್, ಸಿಂಹ ಕಾಣಕಷ್ಟೇ, ಅವೆಲ್ಲ ಹೇಳಲ್ಲ ನಾವು ಗೈಸ್. ಬನ್ನಿ ಟೇಸ್ಟ್ ಮಾಡುವ ಸಮಯ ಇವಾಗ. ಫಸ್ಟ್ ಮಾಡ್ಲೇ ಎಲ್ಲಿ ಏನೋ ಬಾಂಬ್ ಹಾಕಿದ್ರು ಗೈಸ್. ಇವಾಗ ಫಸ್ಟ್ ಟೇಸ್ಟ್ ಮಾಡೋ ಸಮಯ. ಫಸ್ಟ್ ಒಂದು ಸ್ವಲ್ಪ ಚಹಾ ಕುಡಿತೀವಿ. ಚಹಾ ಫಸ್ಟ್ ನಮ್ಮ ಚಹಾ ಅಂದ್ರೆ ಬಾಯಿಸ್ಟಲ್ಲಿ ಚಹಾ ಲವರ್ ನಾವು. ಬಟ್ ಇದು ಏನು ಅಂತ ಪರಿ ಅನ್ಸಲ್ಲ ಅನ್ನಿಸ್ತದೆ. ಯಾಕಂದ್ರೆ ಚಾನು ಸ್ವೀಟ್ ಇರ್ತದ, ಈ ಗುಲಾಬ್ ಜಾಮೂನು ಸ್ವೀಟ್ ಇರ್ತದ ಅಲ್ಲ. ಮೈ ಜುಮ್ ಅನ್ನಕತ್ತದ ನಂದು. ನಿಜ ಹೇಳ್ಬೇಕಂದ್ರೆ ಕರೆಗೂ ನಿಜವಾಗ್ಲೂ ಮೈ ಜುಮ್ ಅನ್ನಕತ್ತದ. ನೀ ತಿನ್ನೋದು ನೋಡಿ, ನಾ ತಿನ್ಬೇಕಲ್ಲ ಅಂತ ಕುತ್ತಿಗೆ ಬಂದದ ಈಗ ನನಗೆ. ಇದೇನು ಜಾತ್ರೆ ಕಚಪುರ ಆಲತ್ತದ. ಹೆಂಗ ಅನ್ನಿಸ್ಲಾಗತ್ತದ? ತಡ್ರಿ ತಿಂದು ಹೇಳ್ತಿ ಚಂದಾಗಿ. ಮತ್ತೆ ಇವಾಗೆ ತಿಂದಿಲ್ಲ.
ನಾರ್ಮಲ್ ಅದ ಗೈಸ್. ಈ ಕಡೆ Okay. ಜಾಮೂನ್ ಟೇಸ್ಟ್ ಮಾಡೋದು, ಈ ಕಡೆ ಚಾ ಟೇಸ್ಟ್ ಮಾಡೋದು. ನಿಮಗೆ ನಡೀತದೆ ಬಿಡಿಪ್ಪ, ನೀವು ತಿಂತೀರಿ. ಬಿಸಿ ಬಿಸಿ ಜಾಮೂನ್ ತಿನ್ನಂಗಲ್ಲ ಅದು, ಅದರ ಟೇಸ್ಟ್ ಮಾಡೋದೇನವ. ಅವ್ವ ಜಾಮೂನ್ ತಣ್ಣಗಿದ್ರೆ ಚಂದ ಅನಿಸ್ತದೆ. ಈ ಬಿಸಿ ಜಾಮೂನೇನ ಚಾ ಸಾಪಾಗೈತೆ. ಹೌದಾ? ಅಂದ್ರೆ ಅದು ಜಾಮೂನ್ ಸ್ವೀಟ್ ತಿಂದಿರ್ತೀವಲ್ಲ. ಮೇಡಮ್ ಚಾ ಎಷ್ಟು ಕುಡಿ? ಚಾನು ಅಷ್ಟು ಕಲಿ ಮಾಡಬೇಕು. ನಾನು ಪೈಲೆ ಚಾ ಹೋಗಲ್ಲ ಗೈಸ್. ನನ್ನಂತೂ ಟೇಸ್ಟ್ ಆಯಿತು. ಇವಾಗ ನಮ್ಮ ಶಿಲ್ಪ ಅವ್ರು ಟೇಸ್ಟ್ ಮಾಡ್ತಾರೆ. ಬನ್ನಿ ಟೇಸ್ಟ್ ಮಾಡೋದು ತೋರಿಸ್ತೀನಿ ನಿಮ್ಗೆ. ರೆಡಿ ಇದೀರಿ? ರೆಡಿ. ಆರ್ ಯು ಎಕ್ಸೈಟೆಡ್? ನೋ ಎಕ್ಸೈಟೆಡ್. ಸುಮ್ಮನೆ ತಿನ್ಬೇಕಲ್ಲ, ತಿಂದು ಟೇಸ್ಟ್ ಹೇಳ್ಬೇಕಲ್ಲ, ತಿಂತೀನಿ. ಗೈಸ್, ನಾನು ಈ ಬಿಸಿ ಬಿಸಿ ಜಾಮೂನ್ ತಿನ್ನಕ್ಕೆ ನನಗೆ ಆಗಲ್ಲ. ಈ ಕಲರೇ ಚೇಂಜ್ ಆಗಿದಲ್ಲ ಜಾಮೂನ್. ಬಿಸಿದ್ರಾಗ ಹಾಕಿ ಒಂದೊಂದಕ್ಕೆ ಉಲ್ಟಾ ಇಟ್ಟಿದ್ದು ನೋಡ್ಗ ಪಿಲ್ಲೋಡ್ ಇರತ್ತು ಹೆಂಗೆ ಇಟ್ಟಿರ್ತಿಲ್ಲ. ತನ್ನಂದಕ್ಕೆ ಹೆಂಗೆ ಉಲ್ಟಾ ಇಟ್ಕೊಟ್ಟಾನ. ಇವಾಗೆಲ್ಲ ಆ ಕಡೆ ಇದೆ ಹಚ್ಚದು. ತಗೋತೀನ. ಗೈಸ್, ಚಾ ಕುಡಿಬೇಕು ಹಂಗೆ. ನನಗೆ ಸಿಕ್ಕಾಪಟ್ಟೆ ಸ್ವೀಟ್ ಅನ್ನಿಸ್ಲಾಗತ್ತದ. ಜಾಮೂನ್ sweet ಇಲ್ಲ, ಜಾಮೂನ್ ಆ್ಯಂಡ್ ಚಾ ಎರಡು ಸೇರಿ ಸಿಕ್ಕಾಪಟ್ಟೆ ಸ್ವೀಟು. ಬಟ್ ಅಷ್ಟೊಂದೇನಿಲ್ಲ, ತಿನ್ಬೋದು. ವಿಯರ್ಡ್ ಇಲ್ಲಲ್ಲ ಗೈಸ್, ವಿಯರ್ಡ್ ಇಲ್ಲ. ಒಂದು ಸರ್ತಿ ನೀವು ಅಂಗಡಿ ಹೋಗಿ ಕೇಳ್ಕೊಂಡು ಕೊಡಿ. ಅವ್ರಿಗೆ ಕುಡಿರುತ್ತೆ. ಒಂದು ಸರ್ತಿ ನೀವು ಟ್ರೈ ಮಾಡ್ರಿ. ಟ್ರೈ ಮಾಡು ಅಂತ ಹೇಳೋದಿಲ್ಲದು. ನಮ್ಗೆ ನಾವು ಚಾಲೆಂಜ್ ಮಾಡಕತ್ತೀವಿ, ಅವ್ರಿಗೆ ಟ್ರೈ ಮಾಡಿ ಅಂತ ಹೇಳಬಾರ್ದು. ಸಿಕ್ಕಾಪಟ್ಟೆ ಸ್ವೀಟ್ ಅದ ಗೈಸ್, ನಾವು ಕುಡಿಯಲ್ ಚಾ. ಗೈಸ್, ಇವಾಗ ಬನ್ನಿ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ಗೆ ಹೋಗುವ. ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಏನಪ್ಪ ಅಂದರೆ ಐಸ್ ಕ್ರೀಮ್ ಪಾನಿಪುರಿ. ಗಂಟಲ್ದಾಗ ಹೋಗಿ ಹೊರ ಬರ್ತದೆ ನನಗೆ ಜಾಮೂನ್. ಗೈಸ್ ಬನ್ನಿ ಪಡ ಅಂತೇಳಿ ಐಸ್ ಕ್ರೀಮ್ ಪಾನಿಪುರಿನ ರೆಡಿ ಮಾಡುವ. ತೋರಿಸ್ತೀನಿ ಬನ್ನಿ ಗೈಸ್ ನಿಮ್ಗೆ ಐಸ್ ಕ್ರೀಮ್ ಪಾನಿಪುರಿ ಯಾವ ಥರ ರೆಡಿ ಮಾಡ್ತೀನಿ ಅನ್ನೋದು. ಐ ಆಮ್ ರೆಡಿ. ನಾನು ಐಸ್ ಕ್ರೀಮ್ ಪಾನಿಪುರಿ ವಾಲ ಆತೀನಿ ಈಗ. ಪಾನಿಪುರಿ ವಾಲ ನಾನು ಆಗತ್ತೀನಿ ನೋಡ್ರಿ. ಇವಾಗ ಶುರು ಆಗುತ್ತೆ ಪಾನಿಪುರಿ. ಬನ್ನಿ ತೋರಿಸ್ತೀನಿ. ಇವಾಗ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಅಂದರೆ ನೆಕ್ಸ್ಟ್ ವಿಯರ್ಡ್ ಫುಡ್ ನೋಡ್ರಿ. ಇಲ್ಲಿ ಐಸ್ ಕ್ರೀಮ್. ವಾವ್ ಗೈಸ್, ಐಸ್ ಕ್ರೀಮ್ ಅನ್ನ ಪಾನಿಪುರಿ ಒಳಗಡೆ ಹಾಕಿ ತಿಂದರೆ ಯಾವ ಟೇಸ್ಟ್ ಬರುತ್ತೆ ನೋಡುವ ಸಮಯ. ಗೈಸ್, ಪಾನಿಪುರಿ ನಾನು ನಿಜ ಹೇಳ್ಬೇಕಂದ್ರೆ ಪಾನಿಪುರಿ ಮೇಲೆ ದೌರ್ಜನ್ಯ ಮಾಡಕತ್ತಿದ್ದು ನನಗೆ ಇಷ್ಟ ಇಲ್ಲ ನಿಜ ಹೇಳ್ಬೇಕಂದ್ರೆ. ಆದರೂ ವಿಯರ್ಡ್ ಫುಡ್ನ ಟೇಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು. ಇದು ಹೆಂಗಿರುತ್ತೆ ಟೇಸ್ಟ್? ಪಾನಿನ ಹಾಕ್ಲಿದ್ರೆ ಕೂಡ ಹೊಟ್ಟೆ ಕೆಡಿಸ್ಕೊಂಡು ಕುಂದಿರ್ಬೇಕು ನೋಡು. ಏನಾಗುತ್ತೆ? ನಿಂದು ಒಬ್ಬಂದ ನೀನು ತಿನ್ನು ಫಸ್ಟ್. ನನಗೆ ಹಾಕಿಡ್ಬೇಡ, ನಾ ಹಾಕೋತೀನಿ. ತೋರಿಸ್ತೀನಿ ಗೈಸ್ ಇವರಿಗೆ. ಗೈಸ್, ಅದೇ ಇದ್ರ ಮೇಲೆ ಟಾಪಿಂಗ್ ಬಂದ್ಬಿಟ್ಟು ಜೇಮ್ಸ್. ಏನು ಹುಚ್ಚುಚ್ಚು ಮಾಡಾಕತ್ತೀನಿ. ಜೇಮ್ಸ್ ಟಾಪಿಂಗ್ ಏನ್ ಚಂದ ಅನಿಸ್ಲಾಕತ್ತದ. ಬಟ್ ಅದು ತಿನ್ನಂಗ ಆಗಲ್ಲ. ಎಷ್ಟೆಷ್ಟು ಬಾಗು, ಎಷ್ಟೆಷ್ಟು ಅನ್ನೋದು ತೋರಿಸ್ತೀನಿ ಗೈಸ್. ಗೈಸ್ ನೋಡ್ರಿ, ವಿಯರ್ಡ್ ಫುಡ್ ಟೇಸ್ಟ್ ಮಾಡುವ ಸಮಯ. ಎರಡು ಜೇಮ್ಸ್, ಐಸ್ ಕ್ರೀಮ್, ಪಾನಿಪುರಿ. ಇವಾಗ ನೀನೇ ಹಿಂಗೆ ಮಾಡಕತ್ತಿ ಅಂದ್ರೆ ನಾ ಹಾಗಲ್ಕಾಯಿ ಮಾಡ್ದಂಗೆ ಮಾಡ್ತೀನಿ. ಮತ್ತೆ ಗೈಸ್ ಟೇಸ್ಟ್ ನಿಜವಾಗ್ಲೂ ಟೇಸ್ಟಿ ಅದ. ಇದೇನಂದ್ರೆ ಪುರಿ ಟೈಪ್ ಅಲ್ಲದು, ಅದ್ರೊಳಗೆ ಐಸ್ ಕ್ರೀಮ್ ಸ್ವಲ್ಪ ಯೂನಿಕ್ ಆಗಿರೋ ಟೇಸ್ಟ್ ಕೊಡೋದು. ನಿಜವಾಗ್ಲೂ ಯೂನಿಕ್ ಆಗಿ ಟೇಸ್ಟ್ ಕೊಡೋದು. ಯಾರು ನಿನಗೆ ಎಲ್ಲ ಮಸ್ತ್ ಅದ. ಹೊಲೀಸು ಗಲೀಜ್. ನನಗೆ ಸ್ವಲ್ಪ ಹಾಕ್ಬೋ ನಿಮಗೋಸ್ಕರ. ಮಸ್ತ್ ಅದಂತ ಯಾರು ತಿಂದಾರ ಅವರು, ಅದಕ್ಕೆ ಅವ್ರ ಭರವಸೆ ಮೇಲೆ ತಿಲ್ಲಕತ್ತೀನಿ ನಾನು. ಬನ್ನಿ.
ತಿಳಿ ಮ್ಯಾಗ ಹತ್ತಿನ ಹೋಗು. ಹೆಂಗ ಟೇಸ್ಟ್? ಟೆಲ್ ಮಿ ಟೇಸ್ಟ್, ಟೆಲ್ ಮಿ ಟೇಸ್ಟ್, ಟೆಲ್ ಮಿ ಟೇಸ್ಟ್, ಟೆಲ್ ಮಿ ಟೆಲ್ ಮಿ ಟೆಲ್ ಮಿ ಟೆಲ್ ಮಿ ಟೆಲ್ ಮಿ ಟೆಲ್ ಮಿ. ವಾ ಮೈ ಜಮ್ಮನೆ ಇಸ್ಲಾಗತ್ತ ನನಗೆ ಗೈಸ್. ನಿಜ ಹೇಳ್ಬೇಕಂದ್ರೆ ನನಗೆ ವಾಮಿಟ್ ಬಂದಂಗೆ ಐತೆ ಗೈಸ್. ಇದು ಇಷ್ಟ ಆಗಲಿಲ್ಲ. ಇಷ್ಟ ಆಗಲಿಲ್ಲ? ಕಾಮೆಂಟ್ಸ್ ಬಂದಂಗೆ ಆಗಕತ್ತಿತ್ತು ನನಗೆ. ಮಸ್ತ್ ಇತ್ತು ಗೈಸ್ ಟೇಸ್ಟ್. ಪಾನಿಪುರಿ ಒಳಗಡೆ ಸ್ವಲ್ಪ ಯೂನಿಕ್ ಆಗಿರೋ ಪಾನಿಪುರಿ ಅನಿಸ್ತಿದ್ದು. ನಾನು ಬಿಜಾಪುರದಾಗ ಈ ಥರ ಟ್ರೈ ಮಾಡ್ರಿ ನಾನು ಒಂದು ಸರ್ತಿ. ಐಸ್ ಕ್ರೀಮ್ ಪಾನಿಪುರಿ ಟ್ರೈ ಮಾಡಿರಿ, ಚಾಕ್ಲೇಟ್ ಪಾನಿಪುರಿ ಟ್ರೈ ಮಾಡಿರಿ. ಪಾನಿಪುರಿ ಅಂಗಡಿಯವ್ರು ಯಾರು ನೋಡುತ್ತೆ ನೋಡು, ಇನ್ವೆಸ್ಟ್ಮೆಂಟ್ ಮಾಡ್ರಿ. ಅಲ್ಲಿ ಏನಂತಾರ ಅದಕ್ಕೆ ಯಾರು ತಿನ್ನಲ್ಲ. ನಾವು ಬರ್ತೀನಿ ನಿಮ್ಮ ಅಂಗಡಿ. ನೀನು ಒಬ್ಬಲಷ್ಟು ಬನ್ನಿ ಹೆಚ್ಚು ನೆಕ್ಸ್ಟ್ ಐಟಮ್ಗೆ ಹೋಗುವ. ಲೆಟ್ಸ್ ಗೋ. ಅದು ಐಟಮ್ ಐತಲ್ಲ ಕಿಚನ್ದಾಗ ಇರ್ತದೆ. 2 ಐಟಮ್ಗಳು ಕಿಚನ್ದಾಗೆ ಆತ. 2 ಐಟಮ್ ನಿನಗೆ ಒಂದು ಹೇಳಿಲ್ಲ ನಾ. ಇನ್ನೊಂದು ಐತಲ್ಲ ಮ್ಯಾಗಿ ಒಳಗೆ ಅದ, ಬಟ್ ಡಿಫ್ರೆಂಟ್ ಆಗಿರ್ತದೆ. ನೀ ತಿಂದ್ರೆ ಮಾತ್ರ ಕಳೆದೋಗ್ತೀಯ. ತಿನ್ಬೇಕದು, ಅದಕ್ಕೆ ಮಾತ್ರ ಫುಲ್ ತಿನ್ಬೇಕು ನಾವು. ಬನ್ನಿ ಎಷ್ಟು ತೋರಿಸ್ತೀನಿ ನಿಮಗೆ ಏನು ಮಾಡ್ತೀನಿ ಅದು. ಅದು ಕಿಚನ್ದಾಗ ಇರ್ತದೆ. ಅದಕ್ಕೆ ಲೆಟ್ಸ್ ಗೋ ತೋರಿಸ್ತೀನಿ ನಿಮಗೆ. ಗೈಸ್ ಫೈನಲಿ ಇವಾಗ ನಾನು ಶುರು ಮಾಡ್ತಾ ಇರೋದು ಏನಪ್ಪ ಅಂದರೆ, ಇನ್ನೊಂದು ನಾ ಹೇಳಿದ ಮ್ಯಾಗಿನೇ ಅದ. ಇನ್ನೊಂದು ಮ್ಯಾಗಿ ಏನಪ್ಪ ಅಂದರೆ ಓಪನ್ ಇಟ್. ಪೇಸ್ಟ್ರಿ ಮ್ಯಾಗಿ ಗೈಸ್, ಪೇಸ್ಟ್ರಿ ಮ್ಯಾಗಿ. ಪೇಸ್ಟ್ರಿ ಹಾಕಿ ಮ್ಯಾಗಿ ಮಾಡೋದು. ನಾನು ಅನ್ಕೊಂಡಿದ್ದೆ ಫಾಂಟಾ ಮ್ಯಾಗಿ ಮಾಡ್ಬೇಕು, ಇಲ್ಲಾಂದ್ರೆ ಮಾಜಾ ಮ್ಯಾಗಿ ಮಾಡ್ಬೇಕಿಲ್ಲ, ಸ್ಟಿಂಗ್ ಮ್ಯಾಗಿ ಮಾಡ್ಬೇಕು ಅಂದಿದೆ. ಸ್ಟಿಂಗ್ ಕುಡಿ ಪೈಲಿ. ಅವೆಲ್ಲ ಕುಡಿಯಲ್ಲ ಗೈಸ್. ಅವೆಲ್ಲ ಅವು ತಂಪು ಪಾನೀಯಗಳೆಲ್ಲ ಹೆಲ್ದಿ ಅಲ್ಲ ಬಾಡಿಗೆ. ಸೊ ಅದೆಲ್ಲ ಯಾರು ಕುಡಿಬಾರ್ದು. ನಾನು ಬಿಟ್ಟಿನಿ ಕುಡಿಯೋದು. ನಾವು ಒಟ್ಟು ಫುಲ್ ಬಿಟ್ಟಿನಿ. ಸೊ ಅದ್ರ ಸಲ ನಾವು ತರಲಿದ್ದೀವಿ, ಕುಡಿಲಿದ್ದೀವಿ, ಹೊರಗಾದ್ರೆ ಕುಡಿಲಿದ್ದೀನಿ, ಇಲ್ಲಾದ್ರೂ ಕುಡಿಲಿದ್ದೀನಿ. ಸೊ ಇವಾಗ ಶುರು ಮಾಡಿದ್ದೀವಿ ಮ್ಯಾಗಿನ ರೆಡಿ ಮಾಡೋಕೆ. ಏನಿಲ್ಲ ಗೈಸ್, ಫಸ್ಟ್ ಆಯ್ತಲ್ಲ ನಾವು ಯಾವ ಮ್ಯಾಗಿ ಮಾಡ್ತೀವಿ ಅಂದ್ರೆ ಪೇಸ್ಟ್ರಿ ಮ್ಯಾಗಿ ಮಾಡ್ತೀವಿ. ಪೇಸ್ಟ್ರಿ ಮ್ಯಾಗಿ ಏನು ಮಾಡೋದು ಅಂದ್ರೆ ಗೈಸ್, ಇವಾಗ ಇದ್ರೊಳಗಡೆ ಪೇಸ್ಟ್ರಿನ ಹಾಕೋತೀನಿ. ನಮ್ಮ ಮದರ್ ಇಂಡಿಯವ್ರು ನೋಡ್ರೆ ಬೈತಾರೆ, ನನಗೆ ಗೊತ್ತದ. ತಿನ್ನು ಅಂತ ತಂದು ಕೊಟ್ರೆ ನಾವು ಏನೇನೋ ಮಾಡಕತ್ತೀವಿ ಗೈಸ್. ಇದೆಲ್ಲ ಫುಡ್ ವೇಸ್ಟ್ ಮಾಡಲ್ಲ. ನಮ್ಮ ಮನ್ಯಾಗ ಒಬ್ಬರು ಅದಾರ ತಿನ್ಲಾಕ, ಸೊ ಅವ್ರು ತಿಂತಾರ. ಯಾರು? ಶಿಲ್ಪ. ನಾ ಇಂಥ ಪಲ್ಲೆ ತಿನ್ನಲ್ಲ. ರೇಜಿನ್ಸನ್ ಅವರ ಹೆಂಡತಿ. ಗೈಸ್ ನೀವು ಯಾರು ಈ ಮನ್ಯಾಗ ಏನು ಟ್ರೈ ಮಾಡಬೇಡ್ರಿ. ಜಸ್ಟ್ ಇದು ವಿಯರ್ಡ್ ಫುಡ್ ಅದ, ಈಟಿಂಗ್ ಚಾಲೆಂಜ್ ಕೂಡ. ಸೊ ನೀವು ಯಾರು ಟ್ರೈ ಮಾಡಬೇಡ್ರಿ. ಮತ್ತೆ ಚಾಲೆಂಜ್ ಅಂತ ಮಾಡಕತ್ತೀವಿ ಗೈಸ್, ನಾವು ಟ್ರೈ ಮಾಡಬೇಡ್ರಿ ಯಾರು. ಗೈಸ್ ಮಾಡ್ಕೊಂಡು ಬೆಳಗ್ಗೆ ಸಿಗ್ತೀವಿ. ನೋಡೋದಾಗಲ್ಲ ನನಗೆ. ನೋಡ್ರಿ ಗೈಸ್, ನೋಡ್ರಿ ನೀವು ಇಟ್ ಮಾಡ್ರಿ. ನಮ್ಮ ಫಾಲೋವರ್ಸ್ ಹಂಗೆ ಮಾಡ್ತಿರ್ತಾರೆ ಗೈಸ್. ಅದ್ರೊಳಗಡೆ ಮ್ಯಾಗಿ ಚಿಕ್ಕ ಮ್ಯಾಗಿ ಹಾಕೋಕು. ಚಿಕ್ಕ ಮ್ಯಾಗಿ ಆಗಿದ್ರೆ ಚೊಕ್ಕದಾಗ ಆಗುತ್ತಾ, ಅದೇ ಜಾಸ್ತಿ. ಇದು ಸ್ವಲ್ಪ ಮ್ಯಾಗಿ ನೋಡ್ರಿ ನೀವು ಹೆಂಗಾಗುತ್ತದೆ. ಗೈಸ್ ಏನಿಲ್ಲ, ಈಗ ಇದನ್ನ ಶಿಸ್ತು ಕಲಿತದ, ಕಲಿನೈತಲ್ಲ. ಪ್ಲೇಟಿಂಗ್ ಮಾಡ್ಕೊಳ್ಳೋದು, ಪ್ಲೇಟಿಂಗ್ ಮಾಡ್ಕೊಳಕ್ಕೆ ಸಿಗ್ತೀವಿ ಅಂತ ನಾವು ಟೇಸ್ಟ್ ಮಾಡ್ಲಕ್ಕ. ನಾವು ನಮ್ಮ ಶಿಲ್ಪ ಅವರು ಟೇಸ್ಟ್ ಮಾಡ್ತೀವಿ. ತಗೊಳ್ತಾ ಅನ್ನೋರಂಗ ಹೆಂಗಿರುತ್ತೆ ಟೇಸ್ಟ್ ಅನ್ನೋದು ನಿಮಗೆ ಹಂಚೋಗುತ್ತೆ ಅಂತ ಗೊತ್ತಾಗುತ್ತೆ ಗೈಸ್ ನಿಮಗೂ. ಆಲ್ಮೋಸ್ಟ್ ನಾವು ವಿಯರ್ಡ್ ಫುಡ್ ಈಟಿಂಗ್ ಚಾಲೆಂಜ್ ಮಾಡ್ತಾ ಇದ್ದೀವಿ, ನಿಮಗೆ ಆಲ್ರೆಡಿ ಗೊತ್ತಾಗ್ಯದಲ್ಲ. ಸೊ ಅದಕ್ಕೆ ಈಗ ಏನಂತಾರೆ ಪೇಸ್ಟ್ರಿ ಮ್ಯಾಗಿ ಮಾಡಕತ್ತೀವಿ. ಪೇಸ್ಟ್ರಿ ಮ್ಯಾಗಿನ ಟೇಸ್ಟ್ ಮಾಡ್ತೀವಿ. ಟೇಸ್ಟ್ ಮಾಡೋ ಸಿಗ್ತೀವಿ ಅಂತ ನಮಗೆ ಗೈಸ್. ಫೈನಲಿ ನೋಡ್ರಿ, ಪೇಸ್ಟ್ರಿ ಮ್ಯಾಗಿ ಈಸ್ ರೆಡಿ ಆಗ್ಯದ ನೋಡ್ರಿ. ಇತ್ತದವಾ ವಾವ್, ಚಂದ ಬರಾಗ್ಯದ ಸ್ಮೆಲ್. ಕರೆ ಅಲ್ಲ ಸರ್, ಏನಾರ ಸ್ಮೆಲ್ ಚಂದ ಬರಾಗ್ಯದ ಅಂದ್ರೆ ನಮ್ಮ ಶಿಲ್ಪ ಅವ್ರು ತಿನ್ನಲ್ಲ. ನನಗೆ ಅವಾಗೆ ಮಾಡುವಾಗೆ ಸ್ಮೆಲ್ ಬಂದದ ಒಂಥರ. ಕೇಕ್ ಟೈಪ್ ನಾರಾಗತ್ತ, ಮತ್ತೆ ಬೇರೆ ಕೇಕ ಮ್ಯಾಗಿ ಮಿಕ್ಸ್ ಆದ್ರೆ ಹ್ಯಾಂಗಿರ್ಬೋದು ಹೇಳ್ದ ಬಾರಿ. ಕೇಕ್ ಮ್ಯಾಗಿ ಮಿಕ್ಸ್ ಆದ್ರೆ ಕೇಕ್ ಮ್ಯಾಗಿ ಆಗುತ್ತೆ.
ಗೈಸ್ ಇದು ಪ್ರತಿ ಸಲ ಎರಡೂ ನಾನೇ ಫಸ್ಟ್ ಟೇಸ್ಟ್ ಮಾಡೀನಿ. ಇವಾಗ ಈ ಥರ ಫಸ್ಟ್ ಟೇಸ್ಟ್ ನಮ್ಮ ಶಿಲ್ಪ ಅವ್ರು ಮಾಡ್ತಾರೆ. ನೆಕ್ಸ್ಟ್ ಟೇಸ್ಟ್ ನಾನು ಮಾಡ್ತೀನಿ. ಫಸ್ಟ್ ಟೇಸ್ಟ್ ನಮ್ಮ ಶಿಲ್ಪ ಅವ್ರು ಅದ್ರ ಸ್ವಲ್ಪ ಆರ್ಸಾಗತ್ತೀನಿ. ಇಡಿ ನಾ ಮಾಡ್ತೀನಿ, ಇಡಿ ಆರಿಸ್ತೀನಿ. ನನ್ನ ಕೈಗೆ ನಾ ಮಾಡ್ತೀನಿ, ಬೇಡ ಮತ್ತೆ ಭಾಳ ಸ್ವಲ್ಪ ಚಂದ ಐತಿಂದಿಗೆ ರಿವ್ಯೂ ಮಾಡ್ಬೇಕು. ನೀ ಸ್ವಲ್ಪ ಹಿಂಗೆ ಮುಟ್ಟದಂಗೆ ಮಾಡಿ ಸ್ಮೆಲ್ಲೇ ಚಂದ ಬರಲಾಗಿದೆ ನೋಡ್ರಿ ಗೈಸ್. ನಮ್ಮ ಶಿಲ್ಪ ಅವ್ರು ಹೇಳ್ಬೇಕಂದ್ರೆ ಸ್ಮೆಲ್ ಸ್ವಲ್ಪನೂ ಚಂದಿಲ್ಲ. ದೋಸ್ತ್ ತಿನ್ಬೇಕಾದಿಟ್ಟು ತಿನ್ನು. ನೋಡ್ರಿ 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 ವಿಯರ್ಡ್ ಫುಡ್. ಸ್ವೀಟ್ ಆಗಾಗ ಕಲರ್ ನೋಡ್ರಿ, ಮ್ಯಾಗಿ ಕಲರ್. ತಿನ್ನು ತಿನ್ನು ಟೇಸ್ಟ್ ಮಾಡಿ. ಈಗ ಮಾರಿ ಆಯ್ತು. ಅಪ್ಪ ನನಗೆ ನೋಡಿದ್ರೆ ಅಲಾಗದು. ನಾ ಟೇಸ್ಟ್ ಮಾಡಲ್ಲ ಗೈಸ್, ನಿಜವಾಗ ನಾ ಟೇಸ್ಟ್ ಮಾಡಲ್ಲ, ಅವ್ರಿಗೆ ಟೇಸ್ಟ್ ಮಾಡಿದೆ. ಇವಾಗ ನೆಕ್ಸ್ಟ್ ಮ್ಯಾಗಿ ನಾನು ಟೇಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಮ್ಯಾಗಿ ಏನಪ್ಪ ಅಂದರೆ ಚಾಕ್ಲೇಟ್ ಮ್ಯಾಗಿ ಇರುತ್ತೆ. ಚಾಕ್ಲೇಟ್ ಮ್ಯಾಗಿ ಮಾಡೋದು ಸಿಕ್ಕಾಪಟ್ಟೆ ಸಿಂಪಲ್ಲ. ಏನು ಸಿಂಪಲ್ಲಪ್ಪ ಅಂದರೆ ನೋಡ್ರಿ, ನಾರ್ಮಲ್ ಮ್ಯಾಗಿನ ಈ ಥರ ಬಾಯ್ಲ್ ಮಾಡ್ಕೋಬೇಕು. ಅದನ್ನು ಐತಲ್ಲ ಒಂದು ಬೌಲಿಗೆ ಹಾಕ್ಕೊಂಡು ತಿನ್ನಬೇಕು. ಇವರ ರಿವ್ಯೂ ಕೇಳಂಬನ್ನಿ. ಇವರ ರಿವ್ಯೂ ಯಾವ ಥರ, ಏನು ಅನ್ನಿಸ್ತು, ಹೆಂಗೆ ಅನ್ನಿಸ್ತು, ಏನೇನು ಕಾಣ್ತು, ಸ್ವರ್ಗಕ್ಕೆ ಹೋಯ್ದಾರೆ ಏನಂತ ನರಕಕ್ಕೆ ಹೋಯ್ದರು, ಹೆಂಗೆ ನಂಗೆ ಬಾಯಾಗ ಹಾಕೊಳ್ಳೋಣ ವಾಮಿಟ್ ಬಂದಂಗೆ ಮಜ್ಜೆ ಹೇಳ್ಬೇಕಂದ್ರೆ ನೋಡಿದ್ರೆ ವಾಮಿಟ್ ಬಂದಂಗೆ ಆಗತ್ತದ ನನಗೆ. ಗೈಸ್ ಇಂಥ ಚಾಲೆಂಜ್ ಯಾರು ಮಾಡಬೇಡಿ. ಇಷ್ಟು ಚಂದ ಮಾಡಿಕೊಟ್ಟಿನಿ ಗಂಡ ತಿನ್ಬೇಕನ್ನೋದು. ಮುಸುಡಿ ನೋಡಕ ಮುಸುಡಿ. ಗೈಸ್ ನಾನಂತೂ ಟೇಸ್ಟ್ ಮಾಡಾಕತ್ತಿಲ್ಲ. ಯಾಕೆ ಏನಿಲ್ಲ, ಇಲ್ಲ ನೋ ನೋ ಹೇಳಿದ್ ಕೇಳ, ನಿನ್ನ ಟೇಸ್ಟ್ ಮಾಡ್ಸೋದು ಅಷ್ಟೇ ನನ್ನ ಆಸೆ. ನೋ 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 ನೆಕ್ಸ್ಟ್ ನಾ ತಿಂತೀನಿ ಬೇಕಾದಂಗೆ. ಚಾಕ್ಲೇಟ್ ಮ್ಯಾಗಿನ ತಿಂತೀನಿ, ಟೆನ್ಷನ್ ಇಲ್ಲ. ಗೈಸ್ ಚಾಕ್ಲೇಟ್ ಮ್ಯಾಗಿ ಚಂದ ಆಗಿಬಿಡುವಾಗತ್ತಾ. ಚಾಕ್ಲೇಟ್ ಮ್ಯಾಗಿ ಚಂದ ಐತಂದ್ರೆ ಮಾತ್ರ ಡಿಂಗಡ ಮಾಡ್ತೀನಿ. ಪಕ್ಕ ಚಾಕ್ಲೇಟ್ ಮ್ಯಾಗಿ ಚಂದ ಆಗ್ಬೇಕು ಆಗುತ್ತಾ. ಬನ್ನಿ ಇವಾಗ ಚಾಕ್ಲೇಟ್ ಮ್ಯಾಗಿ ಮಾಡುವ ಸಮಯ. ಟೇಸ್ಟ್ ಅಲ್ಲ ಗೈಸ್, ಅದ್ರ ಸ್ಮೆಲ್ ನೋಡಿದ್ರೆ ಟೇಸ್ಟ್ ಹೋಗಲ್ಲ. ಅದಿಟ್ಟು ಸ್ಮೆಲ್ ನೋಡಿ ನನಗೆ ಹೋಲಾರ್ಬೇಕು. ಫಸ್ಟ್ ಟೇಸ್ಟ್ ನನಗತ್ತೆ ಕೊಟ್ಟನೆ ಇವಾಗ ತಾ ಮಾಡಲ್ಲತ್ತ. ನಿಜಗಳು ಭಾಳ ಕೆಟ್ಟದಾಗಿ ನೀವು ಮಾಡಕ್ಕೆ ಹೋಗ್ಬೇಡಿ, ಈ ಥರ ಅಂತೂ ಮಾಡೋಕ್ಕೆ ಹೋಗ್ಬೇಡಿ, ಟ್ರೈನೇ ಮಾಡ್ಬೇಡಿ. ಸರಿನೇ ಆಗಲ್ಲ ಅದು. ನೋಡಿದ್ರೆ ಸರಿ ಆಗಿರೋದು, ನೋಡಿದ್ರೆ ವೈಕಲ್ಲಾಗದ. ನೋಡ್ರಿ ನೀವೇ ನೋಡ್ರಿ ಸ್ವಲ್ಪ ಹಾಕಿ ನೀವು ಅನ್ರಿ. ನಮಗೆ ಸ್ವೀಟ್ ತಿಂತೀನಿ ಸಾಕಾಗ್ಯದ, ಖಾರ ಬೇಕಾಗ್ಯದ. ಏನು ಖಾರದ ಪುಡಿತಿಲ್ಲ ತಿನ್ನೋದು ತಡಿ. ಸೇವ್ ಅದ, ಚಿಪ್ಸ್ ಅದ, ಎಲ್ಲ ಅದಾವಿ. ಎಲ್ಲ ಸ್ವೀಟ್ದೇ ಮಾಡ್ದಾಗ ಖಾರದ್ದು ಏನ್ರಿ ಮಾಡ್ಬೇಕಾಗಿತ್ತು. ಖಾರದ ವಿಯರ್ಡ್ ಮಾಡಕ್ಕೆ ಬರಲ್ಲ ಇನ್ನು. ಸ್ವೀಟ್ ಒಳಗೆ ವಿಯರ್ಡ್ ಖಾರದಲ್ಲ ಬೇಕಲ್ಲ ನಿನಗೆ, ವಿಯರ್ಡ್ ಮಾಡ್ತೀನಿ. ಗೈಸ್ ಪಾರ್ಟ್ 2 ಒಳಗಡೆ ಖಾರದ್ದು ವಿಯರ್ಡ್ ಫುಡ್ ಚಾಲೆಂಜ್, ಈಟಿಂಗ್ ಚಾಲೆಂಜ್ ಇರ್ತದೆ. ಪಾರ್ಟ್ 2 ಒಳಗಡೆ ಇರ್ತದೆ. ಇವತ್ತ ಬರೀ ಸ್ವೀಟ್ ಒಳಗೆ ಮುಗಿಸ್ವಿ. ನೆಕ್ಸ್ಟ್ ಟೈಮ್ ಇವ್ರು ಖಾರ ಬೇಕಂದ್ರೆ ಖಾರದೊಳಗಡೆನೆ ವಿಯರ್ಡ್ ಫುಡ್ ಈಟಿಂಗ್ ಚಾಲೆಂಜ್ ಮಾಡ್ತೀವಿ. ಮನೆ ಗೈಸ್ ಇವಾಗ ಐತಲ್ಲ ಏನಂತಾರ ಅದಕ್ಕೆ ಚಾಕ್ಲೇಟ್ ಮ್ಯಾಗಿ ಮಾಡ್ಕೊಂಡು ತಿನ್ನುವ ಸಮಯ ಇವಾಗ. ಬನ್ನಿ ಆಮೇಲೆ ಚಾಕ್ಲೇಟನ್ನು ಇದರೊಳಗಡೆ ಹಾಕುವ ಸಮಯ. ಪಾಪ ನಮ್ಮ ಹುಡುಗಿ ಡೈರಿ ಮಿಲ್ಕ್ ಚಾಕ್ಲೇಟ್ ನೀನು ಕೊಡ್ಲಾಕ ಅಂತ ಹೇಳಿ ತೊಗೊಂಬಂದಿನಿ. ಇಲ್ಲಿ ಬಂದು ನೋಡಿ, ಚಿಂಗಿಲಕ್ಕ ನೋಡ್ರಿ ಗೈಸ್, ಬಾಯಿ ಕೆಡಿಸ್ಬಿಡ್ತಾನೆ ಗೈಸ್. ನೋಡ್ರಿ ಗೈಸ್, ಇದನ್ನ ಚಾಕ್ಲೇಟನ್ನು ಹೀಗೆ ಮುರಿದು ಹೀಗೆ ಹಾಕಿಬಿಡೋದು ಮೇಲೆ. ಇದೇ ಐತಲ್ಲ ಯಾವ್ದ್ರ ಮ್ಯಾಗಿ, ಚಾಕ್ಲೇಟ್ ಮ್ಯಾಗಿ. ಸಾಕನ್ನಷ್ಟು ಹಾಕೋದು, ನೀವು ಎಷ್ಟು ಬೇಕು ಅಷ್ಟು ಹಾಕೊಂತೀನಿ. ಅದು ಇವತ್ತೆಲ್ಲ ಶಿಸ್ತು ಮಿಕ್ಸಿಂಗ್ ಮಾಡಿಬಿಟ್ಟಿದ್ರು ಸ್ಮೆಲ್ ಚಂದ ಬರುತ್ತಪ್ಪ. ಇದು ಬರ್ತದೆ ಸ್ಮೆಲ್ ಗೈಸ್, ಸೇಮ್ ಅದೇ ಕಲರ್. ಚಲೋ ಬೇಡ ನಿಂತೊಳಗೆ. ಇಟ್ಸ್ ಲುಕ್ ಲೈಕ್ ವಾವ್ ಅನ್ನಂಗಾಗ್ಯದ, ಬಟ್ ಟೇಸ್ಟ್ ಕೈಸವ್ವ ನನಗೆ ಗೊತ್ತಿಲ್ಲ. ಟೇಸ್ಟ್ ಮಾಡಿದಾಗ ಗೊತ್ತಾಗುತ್ತೆ. ಸ್ವಲ್ಪ ಸಣ್ಣ ಬೈಟಿಂದ ಶುರು ಮಾಡ್ತೀನಿ. ವಿಯರ್ಡ್ ಫುಡ್
ದೇವ್ರೇ ಕಾಪಾಡಪ್ಪ. ಓಲ್ ಬ್ಯಾಗ್ ಒಳಗ ಹೆಂಗ ಹೆಂಗ ಅನಿಸ್ಲಾಗತ್ತದ? ಆ ಬ್ರೆಡ್ ತಿಂದಿದ್ದೆ ಅಂದ್ರೆ ಗ್ಯಾರಂಟಿ ನೀನು ಕಣ್ಣ ನೀರೇ ಬಂದವಲ್ಲ ಪಾಪ. ಟೇಸ್ಟ್ ಚಂದ ಅದ, ಬಟ್ ನಾವು ಇಷ್ಟೊತ್ತನ ಎಲ್ಲ ತಿಂದಿವಲ್ಲ, ಟೇಸ್ಟ್ ಹೆಂಗೆ ಚಂದ ಇರ್ತಿರ್ಬೇಕು ನಾನು ಸೀರಿಯಸ್ ಚಂದ ಅದ. ಇರಾಕ ನನ್ನ ಬೈಟ್ ತಿನ್ಬೋದು ನಾ. ಏ ಬಿಡ ಸಾಕು ಬೇಡ ಸ್ವೀಟ್. ಏ ಸರಿ ಸೈಕ ಅದನು. ಇದು ರಿವ್ಯೂ ಹೆಂಗೆ ಕೊಡಬೇಕು ತಿಳಿದೆ ನನಗೆ. ಗೈಸ್ ಯಾರು ಟ್ರೈ ಮಾಡ್ಬಿಟ್ರಿ ನಿಜವಾಗ. ಗೈಸ್ ಇದು ತಿನ್ಬೋದು, ಬಟ್ ಫಸ್ಟ್ ಇದು ಶುರು ಮಾಡಿದ್ದೆ ಅಂತ ತಿಳ್ಕೊ, ನಾವು ಏನೋ ಅನಿಸ್ತಾರೆ ಲಾಸ್ಟ್ ಇದು ಶುರು ಮಾಡಿವಲ್ಲ ಅವೆಲ್ಲ ನೋಡಿ ಹಿಂಗಾಗಿ ಇದು ನೋಡಿದ್ರೆ ವೈಕಲ್ ಆಗತ್ತೆ. ನಿಜವಾಗ್ಲು ತಿನ್ನಕ್ಕಂತ ಆಗೋದೇ ಇಲ್ಲ. ಟೇಸ್ಟ್ ಮಾಡಿ, ಸ್ವಲ್ಪ ಟೇಸ್ಟ್ ಮಾಡಿ, ಸ್ವಲ್ಪ ಸ್ವಲ್ಪ ಮಾಡಲ್ಲ, ಏನಾಗಲ್ಲ ಸ್ವಲ್ಪ. ಮಾಡಲ್ಲ ಟೇಸ್ಟ್, ನಾನಂತರೂ ಮಾಡಲ್ಲ ಗೈಸ್. ನನಗೆ ಸಾಕಾಯ್ತು, ನನಗೆ ತಲೆ ಚಕ್ರ ಅನ್ನಂಗಲಕತ್ತದ ನೋಡಿಲ್ಲ. ಇವಾಗ ಊಟ ಹೋಗಲ್ಲ ಎಲ್ಲ ಇದು ತಿಂದು. ಗೈಸ್ ವಿಯರ್ಡ್ ಫುಡ್ ಈಟಿಂಗ್ ಚಾಲೆಂಜ್ ಮಾಡ್ಬೇಕನ್ನೋ ನನ್ನ ಪ್ಲ್ಯಾನ್ ಮೊದಲಿದ್ದರೆ ಇತ್ತು, ಬಟ್ ಮೊದಲಿಂದನೂ ಆಗಿರಲಿಲ್ಲ. ಇವಾಗ ಇವ್ರ ಜೊತೆ ಮಾಡ್ಬೇಕಂತ ಬಡ್ದಿತ್ತು ಅನಿಸ್ತದ. ಸೊ ನನಗೆ ಕರ್ಕೊಂಡು ಮಾಡ್ಬೇಕಲ್ಲ ಗೈಸ್, ಇಂಥವೆಲ್ಲ ನಾನೇ ಇರಬೇಕು. ನಾವು ಇದು ಪ್ಲ್ಯಾನ್ ಇದೆಲ್ಲ ಹೊರಗಡೆ ಮಾಡ್ಬೇಕಂತ ಮಾಡಿದ್ವಿ. ಹೊರಗಡೆ ಸುಮ್ಮನೆ ಇಲ್ಲ ವೇಸ್ಟ್ ಆಗುತ್ತಲ್ಲ, ಸುಮ್ಮನೆ ಸ್ವಲ್ಪ ಸರಿ ಅನಿಸಲ್ಲ ಅಂತೇಳಿಗೆ ಹೊರಗಡೆ ಮಾಡಲಿಲ್ಲ. ಅದಕ್ಕೆ ಅಲ್ಲಿಗೆ ಮುಗಿಸಿ ಹೊರಗಡೆ ಎಲ್ಲ ಸಾಮಾನು ತೊಗೊಂಡು ಅಷ್ಟೇ ಬಂದಿ ನಾವು. ಬಟ್ ಕ್ರೇಜಿ ಆಗಿತ್ತು ಗೈಸ್, ನನಗಂತೂ ಎಕ್ಸ್ಪೀರಿಯನ್ಸ್. ನಿನಗೆ ಹೆಂಗೆ ಅನಿಸ್ತು? ಒಂಥರ ಮಜಾ ಆಯ್ತು, ಕರೆ ಹೇಳ್ಬೇಕಂದ್ರೆ ಮಜಾ ಐತಿ. ಅಂದರೆ ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಇರಬೇಕಲ್ಲ, ಆ ಥರ ಅನ್ನಿಸ್ತು. ಸ್ವಲ್ಪ ಕ್ರೇಜಿ ಆಗೈತೆ ಸ್ವಲ್ಪ, ಅಂದರೂ ತಿನ್ನಂಗೇನಿಲ್ಲ. ಎಲ್ಲ ಥರ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದಂಗಾಯ್ತು. ಬಟ್ ಭಾಳ ಬಟ್ ಯಾರೋ ಈ ಥರ ಮಾಡಿದ್ದಂತರೂ ನಾನಂತರೂ ಇಲ್ಲಿ ನೋಡಿದ್ದಿಲ್ಲ, ಬಟ್ ನಾವೇ ಮಾಡೀವಿ ಗೈಸ್. ಇದರ ಪಾರ್ಟ್ ಒಳಗಡೆ ಖಾರದೊಳಗಡೆ ಬೇಕಂದ್ರೆ ನಮ್ಮ ಶಿಲ್ಪ ಅವರು ಖಾರದೊಳಗಡೆ ಮತ್ತಿಂದ ಇದು ಐತಲ್ಲ ನೆಕ್ಸ್ಟ್ ಪಾರ್ಟ್ 2 ಐತಲ್ಲ ಹೊರಗಡೆ ಕರ್ಕೊಂಡು ಮಾಡ್ದಂತ. ಆ್ಯಂಡ್ ಹೊರಗಡೆ ಕ್ರೇಜಿ ಇರೋದಂತೆಲ್ಲ ಆಗದ, ಅವೆಲ್ಲ ಇವ್ರ ಮೇಲೆ ಮಾಡಿ ತೋರಿಸ್ತೀನಿ ಅಂತ. ನಿನ್ನ ಮೇಲೆ ಹಬ್ಬಕ್ಕೆ ಮೇಲೆ ಅಲ್ಲ, ನಾನು ಇರ್ತೀನಿ ಅಂತ. ಗೈಸ್ ಕ್ರೇಜಿ ಆಗಿರುತ್ತೆ ನೋಡಿರಿ ನೀವು. ಇದು ಇವ್ರದ್ದು ಐತಲ್ಲ ವಿಯರ್ಡ್ ಫುಡ್ಡಿಂದು ತೋರಿಸ್ತೀನಿ ಅಂತ. ಪಾರ್ಟ್ 2 ಒಳಗಡೆ ಐತಲ್ಲ ಖಾರ ಒಳಗಡೆ ಬೇಕಂದ್ರಲ್ಲ ಖಾರ ಒಳಗಡೆ ತೋರಿಸ್ತೀನಿ ಅಂತ. ಏಕ್ ನಂಬರ್ ಇರುತ್ತೆ ಟೇಸ್ಟ್. ಆ್ಯಂಡ್ ವಿಯರ್ಡ್ ಫುಡ್ ಚಾಲೆಂಜ್ ಕೂಡ ನೋಡಿ, ಬಟ್ ವಾಚ್ ಮಾಡಿರಿ. ಓಕೆ ಗೈಸ್, ಇವತ್ತು ನೋಡಿ ಹೆಂಗೆ ಅನಿಸ್ತು ಅನ್ನೋದು ಕಮೆಂಟ್ ಮಾಡಿ. ಇಲ್ಲ ಗೈಸ್, ನಿಮ್ಗೆ ಹೆಂಗೆ ಅನಿಸ್ತು ಇದು ವಿಡಿಯೋ ಅಂತ ಕಮೆಂಟ್ ಮಾಡಿ. ನಿಮ್ಗೆ ನೋಡೋರಿಗೆ ಹೆಂಗೆ ಅನಿಸ್ತು? ನಾವಂತೂ ಟೇಸ್ಟ್ ಮಾಡಿದಾಗ ನಮಗೆ ಬೇರೆ ಥರ ಅನಿಸ್ತು, ಬಟ್ ನಿಮಗೆ ನೋಡೋರಿಗೆ ಹೆಂಗೆ ಅನಿಸ್ತು ಅಂತೇಳಿ ನೀವು ಕಮೆಂಟ್ ಮಾಡಿ. ಮಸ್ತ್ ಇತ್ತು. ಓಕೆ ಗೈಸ್, ಇವತ್ತು ನೋಡಿ ಇಲ್ಲಿ ಆ್ಯಡ್ ಮಾಡ್ತೀವಿ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಹಾಗೆ ಕ್ರೇಜಿ ಕ್ವೀನ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಅವ್ರ ಚಾನಲಲ್ಲಿ ಕೂಡ ವಿಡಿಯೋ ಬಂದದ ಗೈಸ್. ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ ನನ್ನ ಚಾನಲ್ದಾಗ, ಹೋಗಿ ನೋಡಿ. ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ, ಇವ್ರ ಚಾನಲ್ ಲಿಂಕ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಕ್ರೇಜಿ ಇನ್ಸಾನ್ 02 ಆ್ಯಂಡ್ ಕ್ರೇಜಿ ಕ್ವೀನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ನಾಳೆ ನೋಡಿಸಿ ಎಲ್ಲರಿಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್ ಬಾಯ್, ಟೇಕ್ ಕೇರ್. ತಿನ್ನಲ್ಲ ಒಂದು ಸ್ವಲ್ಪ ಟೇಸ್ಟ್ ನೋಡಿ.